ಜೆಡಿಎಸ್ ನಾಯಕರ ಗಲಾಟೆ ಮುಗಿಯುವ ಲಕ್ಷಣನೇ ಕಾಣ್ತಾ ಇಲ್ಲ. ಸಚಿವ ಮಹೇಶ್ ಅವರನ್ನ ಟೀಕಿಸಿದ್ದ ಪಕ್ಷದ ರಾಜ್ಯಾಧ್ಯಕ್ಷ ಎಚ್ ವಿಶ್ವನಾಥ್ಗೆ ಸಾರಾ ಮಹೇಶ್ ಬೆಂಬಲಿಗರೊಬ್ಬರು ಫುಲ್ ಕ್ಲಾಸ್ ತಗೊಂಡಿದ್ದಾರೆ. ದೌಲತ್ತು, ಧಿಮಾಕು, ಹಣಬಲ ಇರೋದಕ್ಕೆ ನಾವು ಗೆದ್ದಿದ್ದೇವೆ, ಇನ್ಮುಂದೆ ಮಾತಾಡುವಾಗ ಸ್ವಲ್ಪ ಎಚ್ಚರಿಕೆ ಇರಲಿ ಅಂತ ಜೆಡಿಎಸ್ ರಾಜ್ಯಾಧ್ಯಕ್ಷ ವಿಶ್ವನಾಥ್ ಅವರಿಗೆ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸಿದ್ದಪ್ಪ ಟಾಂಗ್ ಕೊಟ್ಟಿದ್ದಾರೆ. ನಿಮ್ಮ ಸಮಾಜದವರಿಗೆ ಒಂದು ಟಿಕೆಟ್ ಕೊಡಿಸ್ಲಿಕ್ಕೆ ಆಗಲಿಲ್ಲ ರಾಜ್ಯಾಧ್ಯಕ್ಷ ಆಗಿ ಅನ್ನೋ ಮಾತು ಇಡೀ ಊರ್ಲೆಲ್ಲ ನಡೀತಾ ಇದೆ, ಏನು ಹೇಳ್ತೀರಾ ಅಂತ ಕೇಳಿದ್ರು ಜನಗಳು. ಅವನ್ನ ಹೇಳಿದೆ, ಇಲ್ಲ ನಾನು ಮಹೇಶ್ಗೆ ಹೇಳಿದ್ದೆ, ನೋಡಪ್ಪ ಒಂದು ಇಬ್ಬರಿಗಾರು ಕೊಡು, ಇಲ್ಲ ಒಬ್ಬರಿಗಾರು ಕೊಡು, ಇಲ್ಲದವ್ರು ಸಮಾಜದವ್ರು ತಪ್ಪು ತಿಳ್ಕೊಂಡ್ಬಿಡ್ತಾರೆ. ನನಗೆ ಏನಪ್ಪ ನಮ್ಮವನೇ ಹಿಂದುಳಿದ ವರ್ಗದವನೊಬ್ಬ ರಾಜ್ಯಾಧ್ಯಕ್ಷನಾಗಿ ಒಂದು ಟಿಕೆಟ್ ಇಲ್ಲ ಕೊಡ್ತೀವಿ ಅಂತ ನೀವು ನಮ್ಮ ಮಾತಿನ ಧಿಕ್ಕರಿಸ್ಬಿಟ್ರೆ ನೀವು ಹೇಗೆ? ಜನತಾದಳದ ನಾಯಕತ್ವದ ಮಂತ್ರಿಯಾಗಿ ನೀವು ಜನತಾದಳದ ರಾಜ್ಯಾಧ್ಯಕ್ಷರಿಗೆ ನೀವು ಒಂದು ಗೌರವ ಇಲ್ಲ ಅಂತಂದ್ರೆ ಏನರ್ಥ? ನೀವು ಮಹೇಶ್, ನಿನ್ನ ದೌಲತ್ತು ದುಡ್ಡು ಯಾವನು ಬೆಲೆ ಕೊಡಲ್ಲ ಕಣೆ ಅಂತ ಹೇಳಿದ್ ನಿಜ. ಎಸ್, ನಮ್ಮ ಜನಾಂಗದವ್ರಿಗೆ ಒಂದು ಟಿಕೆಟ್ ಕೊಡ್ಸಕ್ಕ ನೀನು ಯಾವ ಸೀಮೆ ರಾಜ್ಯಾಧ್ಯಕ್ಷ ಅಂತ ಕೇಳಿದ್ರೆ ಯಾರು ಉತ್ತರ ಹೇಳೋರು? ಅದಕ್ಕೆ ದ್ವೇಷ ಸಾಧನೆ ಬೇಡ. ಎಷ್ಟು ದಿವಸ ಕುರುಬರ ಮೇಲೆ ದ್ವೇಷ ಮಾಡ್ತೀರ ನೀವು? ನಮ್ಮ ರಾಜ್ಯಾಧ್ಯಕ್ಷರು ಹೇಳಿರ್ತಕ್ಕಂಥದ್ದು ಅವರ ಅನುಭವದ ಮೇಲೆ ಹೇಳಿದ್ದಾರೆ. ಅವರು 40 ವರ್ಷದ ರಾಜಕಾರಣದ ಇತಿಹಾಸದಲ್ಲಿ ಇರ್ತಕ್ಕಂಥವ್ರು, ನಾವೊಂದು 20 ವರ್ಷ ರಾಜಕಾರಣಕ್ಕೆ ಬಂದಿರ್ತಕ್ಕಂಥವ್ರು. ಅವ್ರಿಗೆ ನಮ್ಮಂಥವ್ರಿಗೆ ಸಲಹೆಯನ್ನು ಕೊಡಲಿಕ್ಕೆ ಎಲ್ಲ ಸಂಪೂರ್ಣವಾದಂಥ ಹಕ್ಕಿದೆ ನಮ್ಮ ರಾಜ್ಯಾಧ್ಯಕ್ಷರು. ಹಾಗಾಗಿ ಅವರೇನು ನನಗೆ ಸಲಹೆಯನ್ನು ಕೊಟ್ಟಿದ್ದಾರೆ, ಸೂಚನೆಯನ್ನು ಕೊಟ್ಟಿದ್ದಾರೆ, ಯಾವ ಸಂದರ್ಭದಲ್ಲಿ ನಮ್ಮ ಪದಾಧಿಕಾರಿಗಳ ಜೊತೆ ನಮ್ಮ ಕಾರ್ಯಕರ್ತರ ಜೊತೆ ಚರ್ಚೆ ಮಾಡಿ ಅವ್ರು ಕೊಟ್ಟಿರ್ತಕ್ಕಂಥ ಸಲಹೆ ಸತ್ಯಾಂಶ ಇದ್ದರೆ ಖಂಡಿತವಾಗಿ ನಾನು ಒಪ್ತೇನೆ ಅಂತ ಹೇಳಿರೋದು. ಅದು ಖಂಡನೀಯ. ಅವರೊತ್ತು ದೌಲತ್ತು, ದಿಮಾಗ್, ಹಣ ಇರೋದು ಹ್ಯಾಟ್ರಿಕ್ ಹೀರೋ ಆಗಿದ್ದಾರೆ. ಹ್ಯಾಟ್ರಿಕ್ ಹೀರೋ ನಾವು ಓಪನರ್ಗಳಿಗೆ ಹ್ಯಾಟ್ರಿಕ್ ಹೀರೋ ಯಾರು ಇತಿಹಾಸದಲ್ಲಿ ಜಾನದಲ್ಲಿ ಯಾರು ಸುಧಾ ಹ್ಯಾಟ್ರಿಕ್ ಹೀರೋ ಆಗಿಲ್ಲ. ಸಾರಾ ಮಹೇಶ್ವರು ಅವರು ದೌಲತ್ತು, ದಿಮಾಗ್, ಹಣ ಅಂತ ಹೇಳಿದ್ರಲ್ಲ, ಇರೋಕ್ಕೆ ಹ್ಯಾಟ್ರಿಕ್ ಹೀರೋ. ಪ್ರಭುಶಂಕರು, ಭಾಗ್ಯ ಸುಬ್ರಹ್ಮಣ್ಯರು ಇವ್ರಿಗೆ ಟಿಕೆಟನ್ನು ಸಾರಾ ಮಹೇಶ್ವರು ಕೊಟ್ಟಿದ್ದಾರೆ. ಎಚ್ ಡಿ ರೇವಣ್ಣವರು ಮತ್ತು ಬಿ ಟಿ ದೇವರು ವಿಶ್ವರ ಮಾಡ್ಕೊಂಡು ಸಹ ಸಾರಾ ಮಹೇಶ್ವರು ವಿಶ್ವನಾಥ್ ಅವ್ರಿಗೆ ಟಿಕೆಟ್ ಕೊಡಿಸೋಕೆ ನೆರವಾದರು. ಇವರು